ಸತ್ತ ನಂತರ ಆತ್ಮ 13 ದಿನ ಮನೆಯ ಸುತ್ತ ಇರುತ್ತೆ ಅಂದ್ರೆ ನಂಬ್ತೀರಾ? ಪಾಪ ಮಾಡಿ ತೊಳೆದುಕೊಂಡ್ರೆ ಸಾಕ ದೇವರು ಕ್ಷಮಿಸ್ತಾನ? ಗುರುಜಿ ಅವರ ಉತ್ತರ ಶಾಕ್ ಕೊಡುತ್ತೆ. ಗರುಡ ಪುರಾಣದಲ್ಲಿ ಹೇಳಿರೋ ಆತ್ಮಗಳ ಸತ್ಯ ಕೇಳಿದ್ರೆ ರಾತ್ರಿ ನಿದ್ದೆ ಬರೋದಿಲ್ಲ. ಸತ್ತ ಮೇಲೆ ಆತ್ಮ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ರಾಮಚಂದ್ರ ಗುರುಜಿಯವರು ನೇರವಾಗಿ ಹೇಳಿದ್ದಾರೆ. ಈ ಸಂದರ್ಶನ ಕೇಳಿದ ಮೇಲೆ ಜೀವನದ ಬಗ್ಗೆ ನಿಮ್ಮ ಯೋಚನೆ ಬದಲಾಗುತ್ತೆ. ಯಾವ ರೀತಿ ಒಂದು ಆತ್ಮ ದೇಹದಿಂದ ಆಚೆಗೆ ಹೋದಾಗ ಯಾವ ರೀತಿ ಇದು ಪ್ರಕ್ರಿಯೆ ನಡೆಯುತ್ತೆ? ಇದು ಅವರಲ್ಲಿರೋದಿಲ್ಲ, ಆ ಕ್ಷಣ ಮಾತ್ರ ಕೂಡ ಅಲ್ಲಿರೋದಿಲ್ಲ. ಅವ್ರು ಎಲ್ಲಿ ಹೋಗ್ಬೇಕು ಅಲ್ಲಿ ಸಂಚಾರ ಆಗ್ತದೆ. ನಿಮಗೂ ನಮ್ಮ ಗುರುನ, ಯಾಕಂದ್ರೆ ನನ್ನ ತಂದೆ ತೀರ್ಕೊಂಡಾಗ ಕೂಡ ಹಾಗೆ ಹೇಳಿರ್ತಾರೆ, ಪೂಜೆ ಮಾಡ್ಬೇಕಾದ್ರೆ ನಿಮಗೂ ಅವ್ರಿಗೂ ಸಂಬಂಧನೇ ಕಡ್ದೋಯ್ತು ಅಂತ ಹೇಳಿದಾಗ ನನ್ನ ಕಣ್ಣೀರು ಬಂದ್ಬಿಡುತ್ತೆ. ಆ್ಯಕ್ಚುಲಿ ನಮಗೂ ಅವ್ರಿಗೂ ಸಂಬಂಧ ಬದುಕಿದ್ದಾಗ ಮಾತ್ರ ಇರ್ತದೆ. ಆ ಸತ್ತಿರೋ ದೇಹ ಸೇರ್ಕೊಡ್ತದೆ, ಕನ್ಫರ್ಮ್ ಆಗುತ್ತೆ ನಾನು ಸತ್ತಿದ್ದೀನಿ, ದೇಹದಲ್ಲಿ ಇಲ್ಲ ಅಂತ. ಮತ್ತೆ ದೇಹದಲ್ಲಿ ಇಲ್ಲ ಅನ್ನೋದು ನಮ್ಗೆ ಒಳ್ಳೆ ಪ್ರಾಪ್ತಿ ಆಗಲಿ, ಬದುಕಿದ್ದ ಕೆಟ್ಟದೆಲ್ಲ ಮಾಡಿಬಿಟ್ಟಿರ್ತಾರೆ, ಮಾಡಬಾರ್ದೆಲ್ಲ ಮಾಡಿರ್ತಾರೆ. ಸೊ ನಾನು ಮಾಡಬಾರ್ದೆಲ್ಲ ಮಾಡಿ ಅವ್ರಿಗೆ ಒಳ್ಳೆ ಪ್ರಾಪ್ತಿ ಆಗುತ್ತಾ ಅಂತ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮಧುಪ್ರಿಯಾ ಗೌಡ. ಇವತ್ತು ನೋಡಿ ನನ್ನ ಪಕ್ಕದಲ್ಲಿ ಇರುವಂಥದ್ದು ಡಾಕ್ಟರ್ ರಾಮಚಂದ್ರ ಗುರೂಜಿ ಅವರು, ನಿಮ್ಗೆಲ್ಲರಿಗೂ ಗೊತ್ತಿರೋವಂಥದ್ದು ಸ್ಪಿರಿಚುವಲಿ. ಹಾಗಾಗಿ ನನಗಿದು ಹೊಸದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಗುರುಜಿ ಹತ್ರ ಒಂದು ಇದ್ರ ಬಗ್ಗೆ ನನ್ನ ಯೂಟ್ಯೂಬಲ್ಲಿ ಮಾತಾಡಬೇಕು ಅಂತ ಕೇಳಿದಾಗ ಒಂದು ಎಂಕರೇಜ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಗುರುಜಿ ತುಂಬ ಧನ್ಯವಾದ ಇದು ಮಾಡಿರೋದಕ್ಕೆ, ಸಪೋರ್ಟ್ ಮಾಡೋದಕ್ಕೆ. ಸೊ ಗುರುಜಿ ಹೇಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ ಗುರುಜಿ, ನನಗೆ ಒಂದು ಪ್ರಶ್ನೆ ಇದೆ ನಿಮ್ಮಲ್ಲಿ ಕೇಳಬೇಕಂತ. ಈಗ ಯಾರ ಮನೇಲಾದ್ರೂ ತೀರ್ಕೊಂಡಿದ್ರೆ, ಅಂದರೆ ಈಗ ನಾವು 1 ವರ್ಷ 13 ದಿನ ನಾವು ಇದು ಮಾಡ್ತೀವಿ, 1 ವರ್ಷ ಅವರು ಕಾರ್ಯ ಮಾಡ್ತೀವಿ, 13 ದಿನ ಕಾರ್ಯ ಮಾಡ್ತೀವಿ. ಆ 13 ದಿನನೂ ಕೂಡ ಒಬ್ಬ ವ್ಯಕ್ತಿ ಸತ್ತಾಗ ನಾವು ಆ ಕಾರ್ಯ ಮಾಡ್ಬೇಕಾದ್ರೆ ಅವ್ರು ನಮ್ಮ ಜೊತೆ ಸುತ್ತಮುತ್ತ ಇರ್ತಾರ, ನಾವು ಕೊಡೋವಂಥ ಊಟ ತಿಂತಾರ. ಹಾಗೆ ಗರುಡ ಪುರಾಣ ಇರೋದು ಸತ್ಯನ ಸುಳ್ಳ? ಇದು ಯಾವ ರೀತಿ ಒಂದು ಆತ್ಮ ದೇಹದಿಂದ ಆಚೆಗೆ ಹೋದಾಗ ಯಾವ ರೀತಿ ಇದು ಪ್ರಕ್ರಿಯೆ ನಡೆಯುತ್ತೆ? ಇದು ಸೊ ದೇಹ ಆತ್ಮವನ್ನು ಬಿಟ್ಟ ಮೇಲೆ ಅದೇ ಪರಿಸರದಲ್ಲಿ ಸುತ್ತಿರ್ತದೆ ಅಂತ ಒಂದು ನಂಬಿಕೆ ಇದೆ. ಈ ಅಪರ ಕರ್ಮಗಳು ಅಥವಾ ತಿಥಿ ಕಾರ್ಯಗಳು ಮಾಡೋದೇನಕ್ಕೆ ಅಂತಂದ್ರೆ, ನೋಡು ನೀನು ದೇಹ ಬಿಟ್ಟಿದೀಯಾ, ನಮ್ಮ ಕರ್ತವ್ಯಗಳನ್ನು ನಾವು ಮಾಡಿದ್ವಿ, ನೀನು ತೆರಳಬಹುದು ಅಂತ ಒಂದು ಸಂದೇಶ. ಅದು ಸಂದೇಶ. ಓಕೆ, ಇಲ್ಲೇ ಸುತ್ತಕೊಂಡಿರ್ಬೇಡ, ಎಲ್ಲ ನಿನ್ನ ತಿಥಿ ಕರ್ಮಗಳೆಲ್ಲ ಆಗಿದೆ, ನಿನ್ನ ಸಮಾಧಿನೂ ಆಗಿದೆ, ನಿನ್ಗೆ ಎಡೆ ಇಟ್ಟಾಯಿತು. ಸೊ ಅಂತ ಅವನಿಗೆ ಒಂದು ಸಂದೇಶ, ಕನ್ವಿನ್ಸಿಂಗ್. ನೀನು ಇಲ್ಲೇ ಇರಬೇಡ, ನೀನು ಹೋಗು ನಿನ್ನ ಲೋಕಕ್ಕೆ ಅಂತ ಹೇಳೋ ಒಂದು ಸಂದೇಶವೇ ತಿಥಿ ಕರ್ಮ. ನಾವು ಕೊಡುವ ಅಂದರೆ ನಾವು ಅನ್ನನ ಅಥವಾ ಎಡೆ ಇಡೋದು, ಪಿಂಡ ಇಡೋದು ಅಂತ ಏನು ಹೇಳ್ತೀವಿ, ಅದು ಯಾವತ್ತೂ ಕೂಡ ಆತ್ಮಕ್ಕೆ ಅದು ಸೇರೋದಿಲ್ಲ. ಮತ್ತೆ ಶಕ್ತಿ ಬರುತ್ತೆ ಆತ್ಮಕ್ಕೆ. ನಾವು ಊಟ ಕೊಟ್ಟರೆ ಸ್ವರ್ಗಕ್ಕೆ ಹೋಗ್ತಾರೆ, ಇಲ್ಲ ನರ್ಕಕ್ಕೆ ಹೋದಾಗ ಊಟ ಸಿಗುತ್ತೆ ನರ್ಕದಲ್ಲಿ ಇದ್ದಾಗ ಅಂತಾರೆ. ನಾವು ಪ್ರತಿ ವರ್ಷ ತಂದೆ ತಾಯಿಗಳಿಗೆ ಪಿತೃಪಕ್ಷದಲ್ಲಿ ತಿಥಿ ಕರ್ಮಗಳನ್ನು ಮಾಡ್ತೀವಿ ಅಥವಾ ಇದು ಮಾಡ್ತೀವಿ, ಪಿಂಡ ಪ್ರದಾನ. ಇಲ್ಲಿ ಪಿಂಡ ಪ್ರದಾನ ಮಾಡಿದ್ರೆ ಯಾವುದೋ ಲೋಕದಲ್ಲಿರ್ತಕ್ಕಂಥ ಅವರಿಗೆ ಅದು ಹೇಗೆ ರಿಮೋಟ್ ಆಗಿ ಹೋಗುತ್ತೆ ಅದು ಪ್ರಶ್ನಿಸ್ಬೇಕಲ್ಲ, ಅದು ವೈಜ್ಞಾನಿಕವೇ ಅಂತ. ಅದೊಂದು ನಂಬಿಕೆ ಅನಾದಿ ಕಾಲದಿಂದ ನಡ್ಕೊಂಡು ಬಂದಿದೆ. ನೋಡಿ, ಬದುಕಿದ್ದಾಗ ಎಷ್ಟೋ ಜನ ತಂದೆ ತಾಯಿಗಳಿಗೆ ಊಟ ಹಾಕೋದಿಲ್ಲ. ಆದರೆ ಸತ್ತ ಮೇಲೆ ಎಲ್ಲರೂ ಕೂಡ ಈ ತಿಥಿ ಕಾರ್ಯದ ಹೆಸರಲ್ಲಿ ಎಲ್ರಿಗೂ ಊಟ ಹಾಕ್ತಾರೆ. ಇಷ್ಟಿರೋ ಫೋಟೋನ ಎಷ್ಟು ಸೈಜ್ ಮಾಡಿ ಮನೆಗೆ ನೇತಾಕ್ತಾರೆ. ಆದರೆ ರೆಕಗ್ನೈಸ್ ಮಾಡಬೇಕಾದ್ದು, ಅವರಿಗೆ ಸರಿಯಾಗಿ ನೋಡ್ಕೊಳ್ಬೇಕಾದ್ದು ಯಾವಾಗ? ಬದುಕಿದ್ದಾಗ. ಸತ್ತ ಮೇಲೆ ಎಷ್ಟು ಮಾಡಿದ್ರೆ ಏನು ಪ್ರಯೋಜನ? ಹಾಗಾಗಿ ಬದುಕಿದ್ದಾಗ ಯಾರು ಅಪ್ಪ ಅಮ್ಮನ ಚೆನ್ನಾಗಿ ಸಂತೋಷವಾಗಿ ಅವರ ಕಣ್ಣಲ್ಲಿ ನೀರು ಹಾಕಿಸಿ ನೋಡ್ಕೊಳ್ತಾರೋ ಅಂಥವರಿಗೆ ತಿಥಿ ಕರ್ಮ ಮಾಡುವ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಅವ್ರು ಸಂತೋಷದಿಂದ ದೇಹ ಬಿಟ್ಟಿರೋದ್ರಿಂದ ಅವರಲ್ಲಿರೋದಿಲ್ಲ, ಆ ಕ್ಷಣ ಮಾತ್ರ ಕೂಡ ಅಲ್ಲಿರೋದಿಲ್ಲ. ಅವ್ರು ಎಲ್ಲಿ ಹೋಗ್ಬೇಕೋ ಅಲ್ಲಿ ಸಂಚಾರ ಆಗ್ತದೆ. ಅಂದರೆ 13 ದಿನ ಅನ್ನೋದು ಅದು ನಮ್ಮ ಸುತ್ತನೇ ಸುತ್ತಾ ಇರ್ತಾರೆ, ಮತ್ತೆ ಅವ್ರಿಗೆ ಊಟ ಇಟ್ಟರೆ ಶಕ್ತಿ ಬರುತ್ತೆ ಅಂತ. ನೋಡಿ, ಇದೊಂದು ಧಾರ್ಮಿಕ ನಂಬಿಕೆ ಅಷ್ಟೇ ಬರ್ತದೆ. ಆಮೇಲೆ ಆ ದಾನ ಛತ್ರಿ ಕೊಡಬೇಕು ಅಂತಾರೆ, ನಡಿಬೇಕಾದ್ರೆ ತುಂಬ ಕಷ್ಟ, ಮುಳ್ಳು ಕಲ್ಲುಗಳಲ್ಲಿ ಓಡಾಡ್ತಿರ್ತಾರೆ ಅಂತ ಹೇಳಿರ್ತಾರೆ.
ಸೊ ಅದ್ರ ಬಗ್ಗೆ ಏನಂತೀರ? 13 ದಿನದವ್ರಿಗೆ 11 ದಿವಸ ತಿಥಿ ಮಾಡ್ತೀವಿ, 13ನೇ ದಿನಕ್ಕೆ ಇದು ಕಂಪ್ಲೀಟ್ ನಿಮಗೂ ನಮಗೂ ಋಣ. ಯಾಕಂದ್ರೆ ನನ್ನ ತಂದೆ ತೀರ್ಕೊಂಡಾಗ ಕೂಡ ಹಾಗೆ ಹೇಳಿರ್ತಾರೆ, ಪೂಜೆ ಮಾಡ್ಬೇಕಾರೆ ನಿಮಗೂ ಅವ್ರಿಗೂ ಸಂಬಂಧನೇ ಕಡ್ದೋಯ್ತು ಅಂತ ಹೇಳಿದಾಗ ನಾನು ಕಣ್ಣೀರು ಬಂದ್ಬಿಡ್ತೆ. ಆ್ಯಕ್ಚುಲಿ ನಮಗೂ ಅವ್ರಿಗೂ ಸಂಬಂಧ ಬದುಕಿದ್ದಾಗ ಮಾತ್ರ ಇರುತ್ತೆ, ಸತ್ ಮೇಲೆ ಆ ಸಂಬಂಧ ಇರಲ್ವಾ ಅನ್ನೋ ಥರ ಫೀಲ್ ಆಗೋಯ್ತು ನನಗೆ. ಅದು ಸಂಬಂಧ ಯಾವಾಗಲೂ ಇರಬೇಕಾದ್ರೆ ಬದುಕಿದ್ದಾಗ ಆತ್ಮೀಯತೆ ಬೆಳೆದಿರ್ಬೇಕಲ್ವಾ, ಆ ನಂಬಿಕೆ ಉಳಿಸ್ಕೊಂಡಿರ್ಬೇಕಲ್ಲ ಮಕ್ಕಳು, ಆ ಮಮಕಾರ ಉಳಿಸ್ಕೊಂಡಿರ್ಬೇಕಲ್ವಾ. ಅದು ಉಳಿಸ್ಕೊಂಡಿದ್ರೆ ಆ ಸಂಬಂಧ ಇರ್ತದೆ. ಬದುಕಿದ್ದಾಗ ತಿರಸ್ಕಾರದಿಂದ ನೋಡಿ ಅವರಿಗೆ ಜೀವನ ಪೂರ್ತಿ ದುಃಖ ಕೊಟ್ಟು ಸಂಬಂಧ ಹೇಗೆ ಉಳಿಸ್ಕೊಳ್ಳೋಕೆ ಇಷ್ಟಪಡ್ತಾರೆ ಅವರು? ಸಂಬಂಧ ಅಲ್ಲಿಗೆ ಕಟ್ಟಾಗ್ತದೆ ನೋಡಿ. ನಮ್ಮಲ್ಲಿ ಅನೇಕ ಧರ್ಮಗಳಿದ್ದಾವೆ. ಹಿಂದೂ ಧರ್ಮದಲ್ಲಿ ಮಾತ್ರ ತಿಥಿ ಕರ್ಮ ಎಲ್ಲ ಇದೆ, ಬೇರೆ ಧರ್ಮಗಳಲ್ಲಿ ಇಲ್ಲ. ಹಾಗಾದ್ರೆ ಅವ್ರು ಎಲ್ಲಿ ಹೋಗ್ತಾರೆ ಅನ್ನೋದು ಕ್ವಶನ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಇದು ಧಾರ್ಮಿಕ ನಂಬಿಕೆನೇ ಹೊರತು ಸ್ವರ್ಗ ನರಕ ಪುಣ್ಯ ಪಾಪ ತಿಥಿ ಕರ್ಮ ಇಟ್ ಈಸ್ ನಾಟ್ ಯೂನಿವರ್ಸಲ್. ಯೂನಿವರ್ಸಲ್ ಅಂತಂದ್ರೆ ಏನಂದ್ರೆ ಕರೆಂಟ್ ಅನ್ನೋದು ಯೂನಿವರ್ಸಲ್. ಅಮೆರಿಕನ್ ಕರೆಂಟು, ಇಂಡಿಯನ್ ಕರೆಂಟು, ಬಾಂಗ್ಲಾ ಕರೆಂಟ್ ಅಂತಿದ್ಯಾ, ಅದರ ಪ್ರಿನ್ಸಿಪಲ್ ಎಲ್ಲ ಕಡೆ ಒಂದೇ. ಹಾಗೆ ಅಮೆರಿಕನ್ ನೀರು ಇಂಡಿಯನ್ ನೀರು ಆಗಿಲ್ಲ, ಅಮೆರಿಕನ್ ಹಸಿವು ಇಂಡಿಯನ್ ಹಸಿವು ಅಲ್ಲ. ಇವೆಲ್ಲ ನಾವು ಏನೆಲ್ಲ ಯೂನಿವರ್ಸಲ್ ಇದೆ ಅದನ್ನು ಮಾತ್ರ ಕನ್ಸಿಡರ್ ಮಾಡಬೇಕೇ ಹೊರತು ಲೋಕಲ್ ಪ್ರಾಕ್ಟೀಸಸ್ಸು. ಈಗ ಕರ್ನಾಟಕದಲ್ಲಿ ಮಾಡುವ ಅಪರಕರ್ಮಗಳೇ ಬೇರೆ, ನೀವು ನಾರ್ತ್ಗೆ ಹೋದರೆ ಮಾಡುವ ಅಪರಕರ್ಮಗಳು ಅಂದರೆ ಪ್ಲೇಸ್ ಟು ಪ್ಲೇಸ್ ಅದು ಚೇಂಜ್ ಆಗುತ್ತೆ. ಅಲ್ಲಿ ಒಂದು ಯೂನಿವರ್ಸಲ್ ಅನ್ನೋದು ಇಲ್ಲ. ಸಾಂಪ್ರದಾಯಿಕವಾಗಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ತಾರೆ. ಕರೆಕ್ಟ್ ಅಲ್ವಾ? ಮತ್ತು ಒಂದು ಜಾತಿಯಲ್ಲಿ ಒಂಥರ ಮಾಡಿದ್ರೆ ಇನ್ನೊಂದು ಜಾತಿಯಲ್ಲಿ ಇನ್ನೊಂದು ಥರ ಮಾಡ್ತಾರೆ, ವೈವಿಧ್ಯತೆ ಇದೆ. ಹಾಗಾಗಿ ಈ ನಾನು ಇಷ್ಟೇ ಹೇಳೋದು ಈ ಪಾಡ್ಕಾಸ್ಟ್ ಮೂಲಕ, ಬದುಕಿದ್ದಾಗ ಅಪ್ಪ ಅಮ್ಮನಿಗೆ ಅನ್ನ ಕೊಟ್ಟರೆ ಸತ್ತ ಮೇಲೆ ನೀವು ಕಾಗೆಗಳಿಗೆ ಪಿಂಡ ಹಾಕೋ ಅವಶ್ಯಕತೆ ಬರೋದಿಲ್ಲ. ಅದು ತಿನ್ನೋದಾದ್ರೂ ಯಾವ ಪಿಂಡ ಕಾಗೆ ಬರಲಿ ಅಂತ ಕಾಯ್ತಾರೆ. ಅಂದ್ರೆ ನಮ್ಮ ಪಿತೃಗಳು ಕಾಗೆ ರೂಪದಲ್ಲಿ ಬರಬೇಕಾ? ಕಾಗೆ ಶುಭ ಶಕುನನ ಅಶುಭ ಶಕುನನ ಅಂದ್ರೆ ಈ ಮನೆ ಒಳಗಡೆ ಕಾಗೆ ಬಂದ್ರೆ ಮನೆನೇ ಓಡಿಸ್ತೀವಿ ಅಂತಾರೆ. ಕರೆಕ್ಟ್ ಅಲ್ವಾ? ಎಷ್ಟೋ ಜನ ಮಾಡಿದಾರ ಕೆಲಸ. ಸೊ ಹಾಗಾಗಿ ಬದುಕಿದ್ದಾಗ ನಾವು ಹೇಗೆ ಅವ್ರನ್ನ ಏನೋ ಸಂತೋಷವಾಗಿ ಇಟ್ಕೊಂಡಿದ್ವಿ ಅನ್ನೋದು ಮುಖ್ಯ ಹೊರತು ಸತ್ತ ಮೇಲೆ ಸಾಲ ಮಾಡಿಕೊಂಡು ತಿಥಿ ಕರ್ಮಗಳನ್ನು ಮಾಡಿ ಆ ಸಾಲ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೇನೆ. ಅಂದ್ರೆ ನಮ್ಗೆ 1 ವರ್ಷ ಕಾಲ ಸುತ್ತ ಆತ್ಮ ಹೋದ್ಮೇಲೆ 1 ವರ್ಷ ಕಾಲ ಸುತ್ತಾ ಇರ್ತಾರೆ, ನಮ್ಮ ಸುತ್ತ ಇರುತ್ತೆ ಅದು ಆತ್ಮಗಳು. ಆತ್ಮ ಸಂಚಾರ ಎಲ್ಲ ಕಡೆ ಇರ್ತದೆ ಆಯ್ತಾ. ಎಲ್ಲೂ ಸತ್ತ ತಕ್ಷಣ ಅವರಿಗೆ ಸದ್ಗತಿ ಪ್ರಾಪ್ತಿ ಆಗೋದಿಲ್ಲ, ಕನ್ಫ್ಯೂಷನ್ಸ್ ಇರ್ತದೆ. ಅದಕ್ಕೆ ಆ ಕನ್ಫ್ಯೂಷನ್ಸ್ ಇರ್ತಕ್ಕಂಥ ಆತ್ಮ ಅಂದ್ರೆ ಹೆಂಗೆ ಗುರುಜಿ? ಅಂದ್ರೆ ಈಗ ಫಸ್ಟ್ ಡೇ ಸತ್ತಿರ್ತಾರೆ, ಆ ಎಮೋಷನಲ್ ಮೂಮೆಂಟ್ಸ್ ಅವ್ರಿಗೆ ಹೆಂಗಿರುತ್ತೆ? ಅದೇ ಮಮಕಾರ, ನನ್ನ ಇನ್ನೂ ಸತ್ತಿಲ್ಲ ಅನ್ನೋ ಭ್ರಮೆಯಲ್ಲೇ ಇರ್ತಾರೆ. ಓಕೆ. ಆ ಸತ್ತಿರೋ ದೇಹ ಸೇರ್ಕೊಳ್ಬೇಕು ಅನ್ನೋ ಪ್ರಯತ್ನನೂ ಮಾಡ್ತಿರ್ತಾರೆ, ಆದರೆ ಸೇರಕ್ಕಾಗಲ್ಲ. ಹಾಗಾಗಿ ಅದಕ್ಕೊಂದು ಗೊಂದಲ ಇರ್ತದೆ. ನಾನು ನಿಜವಾಗ್ಲೂ ಸತ್ತಿದ್ದೀನ ಸತ್ತಿಲ್ವಾ? ಓಕೆ. ಯಾವಾಗ ದೇಹ ನೋಡ್ತದೆ, ಅದಕ್ಕೆ ಇದು ಸಂಸ್ಕಾರ ಮಾಡೋದು ನೋಡ್ತದೆ, ಕನ್ಫರ್ಮ್ ಆಗುತ್ತೆ ನಾನು ಸತ್ತಿದ್ದೀನಿ, ದೇಹದಲ್ಲಿ ಇಲ್ಲ ಅಂತ. ಮತ್ತೆ ದೇಹದಲ್ಲಿ ಇಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಆದರೆ ನಮ್ಮ ಮನೆ ಮಂದಿಯನ್ನೆಲ್ಲ, ನನ್ನ ಆಸ್ತಿಯನ್ನೆಲ್ಲ, ನನ್ನದೇನೇನೂ ಇದೆ ಅದನ್ನೆಲ್ಲ ಬಿಟ್ಟು ಹೋಗೋದು ಹೇಗೆ ಅನ್ನೋ ಸೆಳೆತ ಇರ್ತದೆ. ವ್ಯಾಮೋಹ ಇರ್ತದೆ. ಆ ವ್ಯಾಮೋಹದಿಂದ ಅದು ಅಲ್ಲೇ ಸುತ್ತಾಡೋಕ್ಕೆ ಪ್ರಯತ್ನ ಪಡ್ತದೆ. ಎಲ್ಲೋ ಒಂದು ಕಡೆ ದುಡ್ಡು ಕೋಟಿ ಇರ್ತದೆ, ಅದನ್ನ ಬಿಟ್ಟು ಹೋಗೋಕ್ಕಾಗಲ್ಲ. ಅಥವಾ ತುಂಬ ಹಚ್ಕೊಂಡಿರ್ತದೆ ಯಾವುದೋ ಮಕ್ಕಳನ್ನು ಬಿಟ್ಟು ಹೋಗೋಕ್ಕಾಗಲ್ಲ, ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗೋಕ್ಕಾಗಲ್ಲ. ಆ ವ್ಯಾಮೋಹ ಮಮಕಾರ ಅವ್ರನ್ನ ಅಲ್ಲೇ ಸುತ್ತ ಹಾಗೆ ಮಾಡ್ತದೆ ಹೊರತು ಯಾರಿಗೆ ವ್ಯಾಮೋಹ ಇಲ್ಲ, ಮೋಹ ಅಳೆದರೆ ಮೋಕ್ಷ ಅಂತ ಹೇಳ್ತೀವಿ ಅಂಥವರು ಸೀದಾ ಹೋಗ್ತಾರೆ ದೇವ್ರ ಹತ್ರ. ಒಂದು ಬೆಳಕಲ್ಲಿ ಐಕ್ಯ ಆಗ್ತಾರೆ, ಭಗವಂತ ಅಂತ ಹೇಳ್ತೀವಿ, ಅಲ್ಲಿ ಐಕ್ಯ ಆಗ್ತಾರೆ. ಅಷ್ಟು ಯೋಗ್ಯತೆ ಬದುಕಿದ್ದಾಗ ಸಾಧನೆಯಿಂದ ಪಡ್ಕೊಳ್ತಾ ಇದ್ರೆ ಅವರು ಇನ್ನೊಂದು ಜನ್ಮವನ್ನು ಅರಿಸಿ ಹೋಗ್ತಾರೆ, ಇನ್ನೊಂದು ತಾಯಿ ಗರ್ಭಕ್ಕೆ ಹೋಗಿ ಸೇರ್ಕೊಳ್ತಾರೆ. ಓಕೆ. ಸೊ ಅದು ಗರುಡ ಪುರಾಣದಲ್ಲಿ ಹೇಳ್ತಾರೆ ಕರ್ಮ ಮತ್ತು ಕರ್ಮದ ಫಲಗಳು. ಇವಾಗ ಏನಂದರೆ ಇವಾಗ ಕೆಲವರು ಒಂದು ಪ್ರಶ್ನೆ ಏನಿದೆ ಅಂದರೆ, ನಾವು ಸತ್ತ ಮೇಲೆ ಲೈಕ್ ನಮ್ಗೆ ಒಳ್ಳೆ ಪ್ರಾಪ್ತಿ ಆಗಲಿ, ಬದುಕಿದ್ದ ಕೆಟ್ಟದೆಲ್ಲ ಮಾಡಿಬಿಟ್ಟಿರ್ತಾರೆ, ಮಾಡಬಾರ್ದೆಲ್ಲ ಮಾಡಿರ್ತಾರೆ. ಸೊ ನಾನು ಅದು ಕೆಲವೊಂದ್ಸರಿ ಸೆಂಟೆನ್ಸ್ಗಳು ಫೇಸ್ಬುಕ್ಕಲ್ಲಿ ಹಾಕ್ತಾ ಇರ್ತೀನಿ, ಬದುಕಿದ್ದಾಗ ಚೆನ್ನಾಗಿರಬೇಕು, ಬದುಕಿದ್ದ ಒಬ್ರು ಕೆಟ್ಟದ್ದು ಮಾಡಬಾರ್ದು ಅಂತ ನಾನು ಹಾಕ್ತಾನೆ ಇರ್ತೀನಿ ಮೀನಿಂಗ್ಸ್ ಎಲ್ಲ.
ಸೊ ಆವಾಗ ನಾವು ಬದುಕಿದ್ದಾಗ ಕೆಲವ್ರು ಏನು ಮಾಡ್ತಾರೆ, ದೇವ್ರು ಸುತ್ತೋದು, ಪ್ರದಕ್ಷಿಣೆ ಮಾಡೋದು, ದಾನ ಕೊಟ್ಟೆ, ಅಲ್ಲಿ ದಾನ ಕೊಟ್ಟೆ, ಪ್ರಾಣಿಗಳಿಗೂ ತಿನ್ನಿಸ್ದೆ, ಪ್ರಾಣಿಗಳಿಗೆ ಹೆಲ್ಪ್ ಮಾಡಿದೆ ಅನ್ನೋದು, ಈ ಥರದೆಲ್ಲ ಕೆಲವೊಂದು ಕಡೆ ನೀವು ನೋಡಿರ್ತೀರ, ನಾನು ನೋಡಿರ್ತೀನಿ. ಸೊ ಮಾಡಬಾರ್ದೆಲ್ಲ ಮಾಡಿ ಅವ್ರಿಗೆ ಒಳ್ಳೆ ಪ್ರಾಪ್ತಿ ಆಗುತ್ತಾ ಅಂತ ಏನೋ ಮೋಸ ಮಾಡಿ ಜನಗಳಿಗೆಲ್ಲ ಮೋಸ ಮಾಡಿರ್ತಾರೆ. ಸೊ ಅಂಥವ್ರಿಗೆ ಹಿಂಗೆ ಶೋಷಣೆ ಮಾಡಿ, ಹಿಂಸೆ ಮಾಡಿ, ಪೀಡಿಸಿ ಹಣವನ್ನು ಒಟ್ಟು ಮಾಡಿಕೊಂಡು ಒಂದಷ್ಟು ತೋರಿಕೆಗಾಗಿ ದಾನ ಧರ್ಮ ಮಾಡಿದ್ರೆ ಅದರಿಂದ ಮೋಕ್ಷನೂ ಪ್ರಾಪ್ತಿ ಆಗೋದಿಲ್ಲ, ಸ್ವರ್ಗನೂ ಪ್ರಾಪ್ತಿ ಆಗೋದಿಲ್ಲ. ತೊಂದರೆ ಕೊಟ್ಟವ್ರಿಗೂ ಅದೇ 100%. ಕೆಲವರು ಅನ್ಕೊಂಬಿಟ್ಟಿರ್ತಾರೆ ಸರ್, ಅವನ ಅಂತರಂಗಕ್ಕೆ ಗೊತ್ತಿರ್ತದೆ, ಬೇರೆಯವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಹೌದು, ನಾನು ಒಳ್ಳೆಯವನ ಕೆಟ್ಟವನಂತ ಬೇರೆಯವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಹೌದು, ಅಂತರಾತ್ಮಕ್ಕೆ ನಾನು ಒಳ್ಳೆಯವನಂತೆ ಪೋಸ್ ಕೊಡ್ಬೋದು, ಅದು ನನಗೆ ಗೊತ್ತಿಲ್ವಾ? ಹೌದು, ನಾನು ಇನ್ನೊಬ್ಬರ ಬಗ್ಗೆ ಏನು ಚಿಂತನೆ ಮಾಡಿದ್ದೀನಿ, ಇನ್ನೊಬ್ಬರಿಗೆ ಏನು ಪೀಡಿಸಿದ್ ನನಗೆ ಗೊತ್ತಿರ್ತದಲ್ಲ. ಸೊ ನನ್ನಲ್ಲೇ ಇರೋದ್ರಿಂದ ಅದಕ್ಕೆ ಶಿಕ್ಷೆ ಅದೇ ಅನುಭವಿಸ್ತಾರೆ. ಅಂದ್ರೆ ಅದಕ್ಕೆ ಪುಣ್ಯ ಪ್ರಾಪ್ತಿ ಆಗಲ್ಲ. ಅವ್ರು ಏನೇ ಕೊಟ್ರು ನಾವು ಇಲ್ಲಿ ಒಳ್ಳೆದನ್ನೇ ಮಾಡಿ ಹೋಗ್ಬೇಕೆ ಹೊರತು ಕೆಟ್ಟದ್ದು ಕೊಟ್ಟಿದ್ದು ನಿಂದಲ್ವಲ್ಲ. ಹೌದು, ನಿನ್ನ ಶ್ರಮ ಅಲ್ಲ ಅದು. ಹೌದು, ಬೇರೆಯವರ ಶ್ರಮವನ್ನು ನೀನು ಕಸಿದ್ಕೊಂಡು ನಿಂದಂತ ತೋರಿಕೆಗಾಗಿ ಮಾಡಿದ ಧರ್ಮ ನಿಂದ ಹೆಂಗೆ ಆಗ್ತದೆ? ಅದು ನಿಂದಲ್ಲ ಅದು. ಖಂಡಿತ. ಗುರುಜಿ